ಕಸ್ತೂರ್ಬಾ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿನಿ ಈಕೆ ಪ್ರಿಯಾ ಎಂಬ ವಿದ್ಯಾರ್ಥಿನಿ ಮೃತಪಟ್ಟಿರುವಂಥದ್ದು. ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾಳೆ. ಪ್ರಿಯಾ ದುರ್ದೈವಿ ರಂಗಸಮುದ್ರ ಗ್ರಾಮದಲ್ಲಿ ಇರುವಂತಹ ಕಸ್ತೂರ್ಬಾ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮದ ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಪ್ರಿಯಾ ಎನ್ನುವ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾಳೆ. ಕಾರಗಾನಹಟ್ಟಿ ಎಂಬ ಗ್ರಾಮದ ನರಸಿಂಹಮೂರ್ತಿ ಹಾಗೆ ಶಾರದಮ್ಮನವರ ದಂಪತಿಯ ಮಗಳು ಈ ಪ್ರಿಯಾ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ ಅಂಥೇಳಿ ಪೋಷಕರಿಗೆ ಅಲ್ಲಿಯ ಸಿಬ್ಬಂದಿ ಮಾಹಿತಿಯನ್ನು ಕೊಡ್ತಾರೆ. ಕೂಡಲೇ ಪೋಷಕರು ಬಂದಿದ್ದಾರೆ. ಪ್ರಿಯಾಳನ್ನು ಲಿಂಗದಹಳ್ಳಿ ಸರ್ಕಾರಿ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಿ ದಾಖಲಿಸಿದ್ದಾರೆ. ಆದರೆ ವಿದ್ಯಾರ್ಥಿನಿ ಹಾಸ್ಟೆಲ್ನಲ್ಲೇ ಮೃತಪಟ್ಟಿದ್ದಾಳೆ, ಇಲ್ಲಿಗೆ ಕರೆದುಕೊಂಡು ಬರುವ ಮೊದಲೇ ಮೃತಪಟ್ಟಿದ್ದಾಳೆ ಅಂತೇಳಿ ವೈದ್ಯರು ತಿಳಿಸಿದ್ದಾರೆ. ಮಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಪೋಷಕರು ಕಣ್ಣೀರು ಹಾಕ್ತಾ ಒತ್ತಾಯ ಮಾಡಿದ್ದಾರೆ. ಸರ್, ಈಗ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಅವ್ರ ಹತ್ರ ಏನು ಕಾಸಿಲ್ಲ. ಇದೇನು ಸಂಬಂಧಪಟ್ಟ ಎಲ್ಲಿ ಆಗಿದೆ ಏನಾಗಿದೋ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅವ್ರೇನು ತಗೊಂಡಿಲ್ಲ ಅಂದ್ರೆ ನಾವಂತೂ ಧರಣಿ ಕುತ್ಕೊಂತೀವಿ. ಬಿಟ್ರೆ ಅವ್ರ ಕಡೆಯಿಂದ ನಮಗೆ ಅನುಕೂಲ ಆಗ್ಬೇಕು. ಇವತ್ತು ನಾನು ಅವ್ರ ಹಳೆಯ ಮಾತಾಡ್ತಾ ಇರೋದು, ಬಟ್ ಅವ್ರಿಗೆ ತುಂಬಾ ನೋವಾಗಿದೆ. ನಮ್ಗೆ ಅವ್ರ ಕಡೆಯಿಂದ ನಮ್ಗೆ ಸೊಸೆ ಆಗ್ಬೇಕಾ? ಸೊಸೆ. ನಿಮ್ಮ ಹೆಸರು? ವೀರೇಶ್. ನಮ್ಗೆ ಅವ್ರ ಕಡೆಯಿಂದ ಅನುಕೂಲ ಆಗ್ಬೇಕು. ಇವಾಗ ಪೋಸ್ಟ್ ಮಾರ್ಟಮ್ ಮಾಡಕ್ಕೂ ಅವ್ರ ಹತ್ರ ಏನು ಕಾಸಿಲ್ಲ. ಇದೆಲ್ಲ ಜವಾಬ್ದಾರಿ ಎಲ್ಲ ಅವರೇ ಹೊತ್ಕೋಬೇಕು. ಸಂಪೂರ್ಣ ಸಂಬಂಧಪಟ್ಟ ಇಲಾಖೆ ಹೊತ್ಕೋಬೇಕು. ಈಗ ಏನು ಇಲಾಖೆ ಅವ್ರಿಗೆ ಏನಾದ್ರು ಕೇಳಿದ್ರ? ಹಿಂಗೆ ನಮ್ಗೆ ಕೇಳಿದೀವಿ. BRC ಬಂದಿದ್ರು, ಅವ್ರ ಹತ್ರ ಮಾತಾಡಿದ್ವಿ. BO ಆಫೀಸರ್ ಬಂದಿಲ್ಲ, ಅವರು ಅವ್ರ ಕಡೆ BRC ಬಂದಿದ್ದಾರೆ. ಅವರು ಸಂಬಂಧಪಟ್ಟ ಇಲಾಖೆ ಹೇಳಿದೀವಿ, ಸರ್ ಈ ತರ ಏನಿಲ್ಲ ಅಂತ. ಇಲಾಖೆ ಬಂದ್ರೆ ವೆರಿಫೈ ಮಾಡಿ ನಿಮಗೆ ಸವಲತ್ತನ್ನು ಒದಗಿಸಿಕೊಡ್ತೀವಿ ಅಂತ ಹೇಳಿದ್ರು. ಯಾರು? ಇಲಾಖೆಯವರು. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಅದೇನು ಪರಿಹಾರ ಏನಿದ್ರು ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ನಾವು BO ಹತ್ರ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು. ಯಾರು? ನಮ್ಮ BRC. ಈಗ ತುಮಕೂರಿಗೆ ಹೋಗ್ಬೇಕಂದ್ರೆ ಈಗ ನಾವು ಇದು ಮಾಡಿ ಡಿಪಾರ್ಟ್ಮೆಂಟ್ ವೈಸ್ ಅವರು ವಹಿಸ್ಕೊಂಡು ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ. ಈಗ ಸರ್, ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ರಾಜೇಂದ್ರ ಸರ್ ಅವರು ಸಬ್ ಇನ್ಸ್ಪೆಕ್ಟರ್, ಸಣ್ಣ ಮಗು ಇಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ ಇಲ್ಲ ಪಾವಗಡದಲ್ಲಿ, ತುಮಕೂರು ಕರ್ಕೊಂಡು ಹೋದ್ರೆ ಏನಾಗಿದೆ ಅಂತ ಸ್ಪಷ್ಟವಾಗಿ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನಿಮ್ ಪ್ರಕಾರ ತುಮಕೂರಿಗೆ ಹೋಗ್ತೀವಿ, ಅದಕ್ಕೆ ಖರ್ಚು ವೆಚ್ಚಗಳಲ್ಲಿ ಅವ್ರ ವ್ಯವಸ್ಥೆ ಮಾಡೋರು ಎಲ್ಲಿ ಸರ್? ಅವ್ರು ನೋಡಿ, ಅವರು ಸ್ಥಿತಿಗತಿ ನೋಡಿ ಅದೊಂದು ವ್ಯವಸ್ಥೆ ಮಾಡಿಕೊಟ್ಟು ಹೇಳಿ ಸರ್. ಯಾವ್ಯಾವ ಅಧಿಕಾರಿಗಳು ಬಂದಿದ್ರು? ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧು, 8ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಪ್ರಿಯಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಸಾವಿಗೆ ಏನು ಕಾರಣ? ಅಲ್ಲಿ ವಸತಿ ಶಾಲೆಯವರು ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾರೆ ಅಂತೇಳಿ ಹೇಳಿದ್ರಂತೆ. ಆ ಹುಡುಗಿಯಲ್ಲಿ ಸತ್ತೋಗಿದ್ದಾಳೆ ಅನ್ನೋದು ಅವರಿಗೆ ಗೊತ್ತಾಗ್ಲೇ ಇಲ್ವಂತ? ಎಸ್ ನವೀನ್, ಏನು ಕಳೆದ 2 ದಿನಗಳ ಹಿಂದೆ ಶುಕ್ರವಾರವಷ್ಟೇ ತನ್ನ ಪೋಷಕರೊಂದಿಗೆ ಕಸ್ತೂರ್ಬಾ ವಸತಿ ಶಾಲೆಗೆ ಆಗಮಿಸಿದಂತ ವಿದ್ಯಾರ್ಥಿ ನಿನ್ನೆ ಬೆಳಗ್ಗೆ ಪ್ರಜ್ಞಾಹೀನಳಾಗಿ ಬಿದ್ದಿರುವಂತಹದ್ದು ಈ ಒಂದು ಘಟನೆ ನಡೆದಿದೆ. ಇದು ಕೂಡಲೇ ಅವರು ಪೋಷಕರಿಗೆ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಯಾವಾಗ ಈ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ವಸತಿ ಶಾಲೆಯ ಸಿಬ್ಬಂದಿಗಳು ಕೂಡ ಗಮನಿಸಿರಲಿಲ್ಲ. ಆದ್ರೆ ಶಾಲೆ ಆರಂಭವಾಗುವುದಕ್ಕಿಂತ ಮುಂಚಿತವಾಗಿ ಆಕೆಯ ಸಹಪಾಠಿಗಳು ನೋಡಿ ಅದನ್ನ ಅವರಿಗೆ ಮಾಹಿತಿಯನ್ನ ನೀಡ್ತಾರೆ. ಆ ಬಳಿಕ ಅಲ್ಲಿನ ಸಿಬ್ಬಂದಿಗಳು ಪೋಷಕರಿಗೆ ಮಾಹಿತಿಯನ್ನ ನೀಡ್ತಾರೆ. ಪೋಷಕರು ಆಗಮಿಸಿ ಕೂಡಲೇ ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿಗೆ ಹೋಗುವಷ್ಟರೊಳಗಾಗಿ ಆಕೆ ಸಾವನ್ನಪ್ಪಿರುವಂತದ್ದು ಈಗ ಬೆಳಕಿಗೆ ಬಂದಿದೆ. ನಂತರ ಅಲ್ಲಿಂದ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಆಕೆ ಮೃತದೇಹವನ್ನ ತರಲಾಗುತ್ತೆ. ಅಲ್ಲಿ ಒಂದಷ್ಟು ಕಾಲ ಆಕೆಯ ಒಂದು ತಪಾಸಣೆಯನ್ನ ಮಾಡ್ತಾರೆ. ಅಂದ್ರೆ ಈಗ ಏನಾದ್ರೂ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಪ್ರಯತ್ನ ಪಟ್ಟಿಲ್ಲ ಅಥವಾ ಬೇರೆ ಏನಾದ್ರೂ ಆಗಿದೆಯಾ ಅನ್ನುವಂತ ಹಿನ್ನೆಲೆಯಲ್ಲಿ. ಆದ್ರೆ ಯಾವುದೇ ರೀತಿಯಲ್ಲಿ ಗೊಂದಲಗಳಿಗೆ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಆಕೆಯ ಮೃತದೇಹವನ್ನ ತುಮಕೂರಿನ ಶವಾಗಾರಕ್ಕೆ ರವಾನಿಸಿ ಅಲ್ಲಿ ಆಕೆಯ ಮರಣೋತ್ತರ ಪರೀಕ್ಷೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಜೊತೆಗೆ ಏನಂದ್ರೆ ನಿನ್ನೆ ಘಟನೆ ನಡೆದಂತ ಸ್ಥಳಕ್ಕೂ ಕೂಡ ಮಧುಗಿರಿ ಡಿವೈಎಸ್ಪಿ ಮಧು, ಇಲ್ಲಿ ಇನ್ನೊಂದು ಅನುಮಾನ ಮೂಡೋದೇನು ಅಂದ್ರೆ, ಪೋಷಕರಿಗೆ ಫೋನ್ ಮಾಡಿ ನಿಮ್ಮ ಮಗಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಳೆ ಅಂತೇಳಿ ಹೇಳಿ ಪೋಷಕರು ಬರೋವರೆಗೂ ಕೂಡ ಶಾಲೆಯವರು ಏನ್ ಮಾಡ್ತಾ ಇದ್ರು ಅಂತ? ಎಸ್ ನವೀನ್, ಇದು ಮೂಲ ಕಾರಣ ಏನು ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ಆಕೆಯನ್ನ ವಸತಿ ಶಾಲೆಯಲ್ಲಿ ಬಿಟ್ಟಾಗ ಆಕೆಯ ಸಂಪೂರ್ಣ ಜವಾಬ್ದಾರಿ ವಸತಿ ಶಾಲೆಯ
ಸಿಬ್ಬಂದಿಗಳು ನೋಡ್ಕೊಳ್ಬೇಕಾಗುತ್ತೆ. ಅವ್ರಿಗೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಕಾಯಿಲೆಗಳಾದ್ರೂ ಕೂಡ ಅವ್ರನ್ನ ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸುವಂತಹ ಎಲ್ಲಾ ಜವಾಬ್ದಾರಿ ವಸತಿ ಶಾಲೆಯವರದ್ದೇ ಆಗಿರುತ್ತೆ. ಆದ್ರೆ ಬೆಳಿಗ್ಗೆ ಬಿದ್ದಂತಹ ಅಂದ್ರೆ ಬೆಳಿಗ್ಗೆ ಸುಮಾರು 6 ಗಂಟೆಗೆ ಆ ವಿದ್ಯಾರ್ಥಿನಿ ಪ್ರಜ್ಞಾಹೀನಳಾಗಿ ಬಿದ್ದಿರ್ತಾಳೆ. ಆಗಲೂ ಕೂಡ ಆ ಸಿಬ್ಬಂದಿಗಳು ಗಮನಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ಈಗಾಗಲೇ ಪೋಷಕರು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿರುವಂತದ್ದು. ಇಲ್ಲಿ ಪೊಲೀಸರು ಆಕೆ ಮರಣೋತ್ತರ ಪರೀಕ್ಷೆ ಏನು ವರದಿ ಬರುತ್ತೆ ಅದರ ಮೇಲೆ ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನ ಈಗ ನೀಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಧು.